ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಕಳೆದ 10 ವರ್ಷಗಳಲ್ಲಿ ರೈಲ್ವೆಗಳು ಸಮಗ್ರ ಪರಿವರ್ತನೆಗೆ ಒಳಗಾಗಿವೆ. ಅಲ್ಲದೆ ರೈಲ್ವೆಯನ್ನ ದೇಶದ ಬೆಳವಣಿಗೆಯ ಎಂಜಿನ್ ಅಂತ ಕರೆದಿರುವ ಪ್ರಧಾನಿಯವರ ನಾಯಕತ್ವದಲ್ಲಿ ಕರ್ನಾಟಕದ ರೈಲ್ವೆ ಯೋಜನೆಗಳ ಸರಾಸರಿ ವೆಚ್ಚ ಸುಮಾರು 9 ಪಟ್ಟು ಹೆಚ್ಚಾಗಿದೆ. ಇದಕ್ಕೆ ಮತ್ತೊಂದು ಸೇರ್ಪಡೆ ಎಂಬಂತೆ ತುಮಕೂರು ದಾವಣಗೆರೆ ನೇರ ರೈಲು ಮಾರ್ಗವನ್ನು ಆರಂಭ ಮಾಡಲಾಗಿದ್ದು 2 ವರ್ಷಗಳಲ್ಲಿ ಪೂರ್ಣಗೊಳಿಸಲಾಗುವುದು ಮತ್ತು ಈ ಮಾರ್ಗದಲ್ಲಿ ಮೊದಲ ರೈಲನ್ನು ಆದಷ್ಟು ಬೇಗ ಓಡಿಸಲು ಕೇಂದ್ರ ಸರ್ಕಾರ ಬದ್ಧವಾಗಿದೆ ಅಂತ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಹೌದು, ನವದೆಹಲಿಯ ಸಂಸತ್ ಭವನದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಿ ತುಮಕೂರು ಚಿತ್ರದುರ್ಗ ದಾವಣಗೆರೆ ರೈಲು ಮಾರ್ಗದ ತಿಮ್ಮರಾಜನಹಳ್ಳಿ ತಾವರೆಕೆರೆ ವಿಭಾಗಕ್ಕೆ ರೈಲ್ವೆ ಮಂಡಳಿಯ ಪ್ರಸ್ತಾವನೆಗೆ ಸಕಾರಾತ್ಮಕ ಪ್ರತಿಕ್ರಿಯೆ ಮತ್ತು ಬೆಂಬಲ ಸಿಕ್ಕಿದೆಯಂತೆ. ಇನ್ನು ತುಮಕೂರು ಚಿತ್ರದುರ್ಗ ದಾವಣಗೆರೆ ಹೊಸ ರೈಲ್ವೆ ಮಾರ್ಗ ಯೋಜನೆಯಲ್ಲಿ ಸಿವಿಲ್ ಮತ್ತು ಟ್ರ್ಯಾಕ್ ಕೆಲಸಗಳು ಭರದಿಂದ ಸಾಗಿವೆ. ಈ ಮಾರ್ಗದಲ್ಲಿ ಸಿಗ್ನಲ್ ಮತ್ತು ದೂರ ಸಂಪರ್ಕ ಕೆಲಸಗಳು ತಾವರೆಕೆರೆ ಮತ್ತು ಹಿರಿಯೂರನ್ನ ಹೊರತುಪಡಿಸಿ ನಿಲ್ದಾಣಗಳ ನಡುವಿನ ರೈಲ್ವೆ ವಿದ್ಯುದೀಕರಣ ಮತ್ತು ವಿದ್ಯುತ್ ಸಾಮಾನ್ಯ ಸೇವೆಗಳನ್ನು ನಡೆಸಲು ಟೆಂಡರ್ ಕರೆಯಲಾಗಿದೆ. ಉತ್ತರ ಕರ್ನಾಟಕದಿಂದ ನೇರವಾಗಿ ರಾಜಧಾನಿ ಬೆಂಗಳೂರಿಗೆ ರೈಲು ಸಂಪರ್ಕ ಕಲ್ಪಿಸುವ ಮಹತ್ತರ ಯೋಜನೆಯಲ್ಲಿ ಪ್ರಗತಿ ಸಾಧಿಸಲಾಗುತ್ತಿದೆ. ರಾಯದುರ್ಗ, ತುಮಕೂರು ಸೇರಿದಂತೆ ವಿವಿಧೆಡೆ ಭೂ ಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಈ ಮೊದಲೇ ಹೇಳಿದಂತೆ ವಿದ್ಯುದೀಕರಣ ಮತ್ತು ವಿದ್ಯುತ್ ಸಾಮಾನ್ಯ ಸೇವೆಗಳನ್ನು ಒಳಗೊಂಡಂತೆ ಚೈನೇಜ್ಗಾಗಿ ಅಂದರೆ ರೈಲ್ವೆ ಮಾರ್ಗದಲ್ಲಿ ದೂರ ಗುರುತು ವ್ಯವಸ್ಥೆಗಾಗಿ 600 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ಟೆಂಡರ್ಗಳನ್ನು ಆಹ್ವಾನಿಸಲಾಗಿದೆ. ತುಮಕೂರು ದಾವಣಗೆರೆ ಅಂದರೆ ಚಿತ್ರದುರ್ಗದ ಮೂಲಕ ಮತ್ತು ತುಮಕೂರು ರಾಯದುರ್ಗ ನಡುವೆ ಕ್ರಮವಾಗಿ 2140 ಕೋಟಿ ಮತ್ತು 2500 ಕೋಟಿ ರೂಪಾಯಿ ವೆಚ್ಚದ 2 ಹೊಸ ರೈಲು ಮಾರ್ಗ ಯೋಜನೆಗಳು ಪ್ರಗತಿಯಲ್ಲಿವೆ. ಕರ್ನಾಟಕದ ಇತರ ಪ್ರದೇಶಗಳೊಂದಿಗೆ ತುಮಕೂರಿನ ಸಂಪರ್ಕವನ್ನು ಸುಧಾರಿಸಲು ಈ 2 ಯೋಜನೆಗಳು ಅತ್ಯಗತ್ಯವಾಗಿದ್ದು ಶೀಘ್ರವಾಗಿ ಪೂರ್ಣಗೊಳಿಸಲು ನಿಕಟವಾಗಿ ಮೇಲ್ವಿಚಾರಣೆ ಮಾಡಲಾಗುತ್ತಿದೆ ಅಂತ ಸೋಮಣ್ಣ ವಿವರಿಸಿದರು. ತುಮಕೂರು ದಾವಣಗೆರೆ ಹೊಸ ಮಾರ್ಗವು 2 ನಗರಗಳ ನಡುವೆ ನೇರ ಸಂಪರ್ಕವನ್ನು ಒದಗಿಸುತ್ತದೆ. ರೈಲು ಪ್ರಯಾಣದ ದೂರವನ್ನು 65 ಕಿಲೋಮೀಟರ್ ಕಡಿಮೆ ಮಾಡುತ್ತದೆ. ತುಮಕೂರು ರಾಯದುರ್ಗ ಮಾರ್ಗವು ತುಮಕೂರು ಬಳ್ಳಾರಿ ಮಾರ್ಗವನ್ನು 130 ಕಿಲೋಮೀಟರ್ ಕಡಿಮೆ ಮಾಡುತ್ತದೆ. ಇದರಿಂದ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ರೈಲ್ವೆ ಸಂಪರ್ಕ ಹೆಚ್ಚಾಗುತ್ತದೆ. ಈ 2 ಯೋಜನೆಗಳಿಗೆ ತ್ವರಿತ ಭೂ ಸ್ವಾಧೀನಕ್ಕೆ ಅನುಕೂಲ ಮಾಡಿಕೊಡುವಂತೆ ಕರ್ನಾಟಕ ಸರ್ಕಾರವನ್ನು ಒತ್ತಾಯ ಮಾಡಲಾಗಿದೆ. ರೈಲ್ವೆ ವಿದ್ಯುದೀಕರಣ ಮತ್ತು ವಿದ್ಯುತ್ ಸಾಮಾನ್ಯ ಸೇವೆ ಸೇರಿ ಚೈನೇಜ್ 64.400 ಮತ್ತು ಚೈನೇಜ್ 90.000 23.600 ಕಿಲೋಮೀಟರ್ ನಡುವಿನ ಹೊಸ ರೈಲು ಮಾರ್ಗಕ್ಕಾಗಿ ಕರೆದ ಟೆಂಡರ್ಗಳು ಇವಾಗಿದೆ. ಈ 23.6 ಕಿಲೋಮೀಟರ್ ಟೆಂಡರ್ ಮೊತ್ತ ಸುಮಾರು 413 ಕೋಟಿ ರೂಪಾಯಿ ಮತ್ತು 651 ಕೋಟಿ ರೂಪಾಯಿ ಮೊತ್ತದ ಟೆಂಡರ್ ಆಗಿದೆ. ಇನ್ನು ಊರುಕೆರೆ ಮತ್ತು ಕೊರಟಗೆರೆ ನಿಲ್ದಾಣ ಹೊರತುಪಡಿಸಿ ಚೈನೇಜ್ 12/800 ಮತ್ತು ಚೈನೇಜ್ 30/500 ನಡುವಿನ ಹೊಸ ರೈಲು ಮಾರ್ಗ ನಿರ್ಮಾಣಕ್ಕಾಗಿ ಸಿವಿಲ್ ಕೆಲಸಗಳು, ಸಿಗ್ನಲ್ ಮತ್ತು ದೂರ ಸಂಪರ್ಕ ಕೆಲಸಗಳಿಗಾಗಿ ಮತ್ತೊಂದು ಟೆಂಡರ್ ಕರೆಯಲಾಗಿದೆ. ಈಗಾಗಲೇ ರಾಯದುರ್ಗ ಮತ್ತು ತುಮಕೂರು ಭಾಗಗಳಲ್ಲಿ ಭೂ ಸ್ವಾಧೀನ ಕಾರ್ಯ ಮುಗಿದಿದೆ. ಈ ಮಾರ್ಗದಲ್ಲಿ ವಿದ್ಯುತ್ ಸಾಮಾನ್ಯ ಸೇವೆಗಳು ವಿದ್ಯುದೀಕರಣಕ್ಕಾಗಿ ಟೆಂಡರ್ ಕರೆಯಲಾಗಿದೆ. ಇದರ ಒಟ್ಟು ಅಂದಾಜು ವೆಚ್ಚ 538 ಕೋಟಿ ರೂಪಾಯಿ ಆಗಿದೆ. ಒಟ್ಟು 651 ಕೋಟಿ ರೂಪಾಯಿ ವೆಚ್ಚದ ರೈಲ್ವೆ ಟೆಂಡರ್ ಇದಾಗಿದೆ. ತುಮಕೂರು ದಾವಣಗೆರೆ ರೈಲ್ವೆ ಯೋಜನೆ ಕಾಮಗಾರಿ ಪ್ರಗತಿಯಲ್ಲಿದ್ದು ತುಮಕೂರಿನಿಂದ ಭೀಮಸಂದ್ರದವರೆಗೆ ರೈಲ್ವೆ ಹಳಿ ಹಾಕಲಾಗಿದೆ. ತುಮಕೂರು ಶಿವಮೊಗ್ಗ ಹೆದ್ದಾರಿಯಲ್ಲಿ ರೈಲ್ವೆ ಮೇಲ್ಸೇತುವೆ ನಿರ್ಮಿಸಲಾಗುತ್ತಿದೆ. ತುಮಕೂರು ಭೀಮಸಂದ್ರ ಮಾರ್ಗದಲ್ಲಿ 3 ಕಿಲೋಮೀಟರ್ಗೆ ಹಳಿ ಹಾಕಲಾಗಿದೆ. ಊರುಕೆರೆಗೆ 6 ಗ್ರಾಮ ಒಳಗೊಂಡಿದ್ದು ಈ ಭಾಗದಲ್ಲಿ 3 ಕಿಲೋಮೀಟರ್ಗೆ ಹಳಿ ನಿರ್ಮಿಸಲಾಗುತ್ತಿದ್ದು ಕಾಮಗಾರಿ ಪ್ರಗತಿಯಲ್ಲಿದೆ. ಊರುಕೆರೆ ಬಳಿ ರೈಲ್ವೆ ಸ್ಟೇಷನ್ ನಿರ್ಮಾಣ ಹಂತದಲ್ಲಿದೆ. ರೈಲ್ವೆ ಅಭಿವೃದ್ಧಿ ಮೊದಲ ಹಂತಕ್ಕೆ 500 ಕೋಟಿ ರೂಪಾಯಿ ಬಿಡುಗಡೆಗೊಂಡಿದೆ. ಭೂ ಸ್ವಾಧೀನಕ್ಕೆ ಈಗಾಗಲೇ 434 ಕೋಟಿ ಹಣ ಬಳಕೆಯಾಗಿದೆ. ತಿಮ್ಮರಾಜನಹಳ್ಳಿ ಬಳಿ ಮೇಲ್ಸೇತುವೆ ಮತ್ತು ಟ್ರ್ಯಾಕ್ ಕಾಮಗಾರಿ ಪ್ರಗತಿಯಲ್ಲಿದೆ. ಜೋಗಿಹಳ್ಳಿ, ಚಿಕ್ಕನಹಳ್ಳಿ, ಶಿರಾ, ತಾವರೆಕೆರೆ ಬಳಿ ರೈಲ್ವೆ ನಿಲ್ದಾಣ ನಿರ್ಮಾಣ ಕಾಮಗಾರಿಯನ್ನು ಶೀಘ್ರ ಪ್ರಾರಂಭಿಸಬೇಕಿದೆ. ಒಟ್ಟಾರೆ 90% ಭೂ ಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಂಡಿದೆ. 2002ರಲ್ಲಿ ಯೋಜನೆ ಪ್ರಾರಂಭವಾಗಿದ್ದು ತುಮಕೂರು ದಾವಣಗೆರೆ ಮಾರ್ಗ ಒಟ್ಟು
191.09 ಕಿಲೋಮೀಟರ್ ವ್ಯಾಪ್ತಿ ಹೊಂದಿದೆ. ತುಮಕೂರು ಜಿಲ್ಲೆಗೆ ಸಂಬಂಧಿಸಿದಂತೆ 58.69 ಕಿಲೋಮೀಟರ್ ವ್ಯಾಪ್ತಿ ಹೊಂದಿದೆ. ಈಗಾಗಲೇ ಕಾಮಗಾರಿ ಪ್ರಗತಿಯಲ್ಲಿದ್ದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ 50:50 ಅನುಪಾತದಲ್ಲಿ ಅನುದಾನ ಬಿಡುಗಡೆಯಾಗುತ್ತಿದೆ. ರೈಲ್ವೆ ಖಾತೆ ಸಹಾಯಕ ಸಚಿವ ವಿ ಸೋಮಣ್ಣ ನೇತೃತ್ವದಲ್ಲಿ ಕಾಮಗಾರಿ ವೇಗ ಪಡೆದುಕೊಂಡಿದ್ದು ಭರ್ತಿ 2 ವರ್ಷಗಳಲ್ಲಿ ಈ ಭಾಗದ ಯೋಜನೆ ಪೂರ್ಣಗೊಳ್ಳುವ ಎಲ್ಲ ಸಾಧ್ಯತೆಗಳು ಇದೆ. ಇನ್ನು ಈ ತುಮಕೂರು ಚಿತ್ರದುರ್ಗ ದಾವಣಗೆರೆ ಹೊಸ ರೈಲ್ವೆ ಲೈನ್ ಸುಮಾರು 191 ಕಿಲೋಮೀಟರ್ ಉದ್ದ ಇದ್ದು ಇದರಲ್ಲಿ 20 ನಿಲ್ದಾಣಗಳು ಬರ್ತವೆ. ಅವು ಯಾವುವು ಅಂತ ನೋಡೋದಾದ್ರೆ ತುಮಕೂರು, ತಿಮ್ಮರಾಜನಹಳ್ಳಿ, ಜೋಗಿಹಳ್ಳಿ, ಚಿಕ್ಕನಹಳ್ಳಿ, ಸಿರಾ, ತಾವರೆಕೆರೆ, ಅನಿಸಿದ್ರಿ, ಹಿರಿಯೂರು, ಮೇಟಿಕುರ್ಕೆ, ಅಯಮಂಗಳ, ಪಾಲವನಹಳ್ಳಿ, ದೊಡ್ಡ ಸಿದ್ದವನಹಳ್ಳಿ, ಚಿತ್ರದುರ್ಗ, ಲಕ್ಷ್ಮೀಸಾಗರ, ಸಿರಿಗೆರೆ ರಸ್ತೆ, ಬ್ರಹ್ಮಸಾಗರ, ಹೆಬ್ಬಾಳು, ಅನಗೋಡು, ತೋಳಹುಣಸೆ, ದಾವಣಗೆರೆ. ಸ್ನೇಹಿತರೆ, ಪ್ರಸ್ತುತ ಸ್ಥಿತಿಯಲ್ಲಿ ತುಮಕೂರಿನಿಂದ ದಾವಣಗೆರೆ ಹೋಗಬೇಕಾದ್ರೆ ಹಾಸನ, ಅರಸೀಕೆರೆ, ಚಿಕ್ಕಜಾಜೂರು ಮೂಲಕ ದಾವಣಗೆರೆ ತಲುಪಬೇಕಾಗ್ತದೆ. ಆದರೆ ಈ ಹೊಸ ರೈಲ್ವೆ ಲೈನ್ ಆದಮೇಲೆ ಸುಮಾರು 50-60 ಕಿಲೋಮೀಟರ್ ಕಡಿಮೆಯಾಗಲಿದೆ. ಬೆಂಗಳೂರಿನಿಂದ ತುಮಕೂರು, ಅರಸೀಕೆರೆ, ಕಡೂರು, ಬೀರೂರು, ಚಿಕ್ಕಜಾಜೂರು, ದಾವಣಗೆರೆ ಮಾರ್ಗವಾಗಿ ಹಾಲಿ ರೈಲುಗಳು ಉತ್ತರ ಕರ್ನಾಟಕದ ಭಾಗಗಳು, ಪುಣೆ ಮಾರ್ಗವಾಗಿ ಮುಂಬೈ, ಎದೆ ಮಾರ್ಗವಾಗಿ ದೆಹಲಿಗೆ ರೈಲುಗಳು ಚಲಿಸುತ್ತವೆ. ಬೆಂಗಳೂರು ಮತ್ತು ಉತ್ತರ ಕರ್ನಾಟಕ ಜಿಲ್ಲೆಗಳಿಗೆ ನಿತ್ಯ ಲಕ್ಷಾಂತರ ಜನರು ಓಡಾಡುತ್ತಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ನೇರ ರೈಲು ಮಾರ್ಗ ವ್ಯವಸ್ಥೆ ರೂಪಿಸಿ ನಿರ್ಮಿಸುತ್ತಿದೆ. ಈ ಹೊಸ ನೇರ ರೈಲು ಮಾರ್ಗವು ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮಧ್ಯೆ ಸಂಪರ್ಕ ಕೊಂಡಿಯಾಗಲಿದೆ. 2027ಕ್ಕೆ ಯೋಜನೆ ಪೂರ್ಣಗೊಳ್ಳಲಿದೆ. ಜೋಗಿಹಳ್ಳಿ ಮಾರ್ಗದಿಂದ ಬೆಂಗಳೂರಿನಿಂದ ಹುಬ್ಬಳ್ಳಿ, ಧಾರವಾಡಕ್ಕೆ ರೈಲು ಸಂಚಾರ ಅವಧಿ ತಗ್ಗಲಿದೆ. ಸಮಯ ಕೂಡ ಉಳಿತಾಯವಾಗಲಿದೆ. ಅತ್ಯುತ್ತಮ ಸಾರಿಗೆ ಸಾರ್ವಜನಿಕರಿಗೆ ಲಭ್ಯವಾಗಲಿದೆ. ಜೋಗಿಹಳ್ಳಿ ಮಾರ್ಗದಿಂದ ಬೆಂಗಳೂರಿನಿಂದ ಹುಬ್ಬಳ್ಳಿ, ಧಾರವಾಡಕ್ಕೆ ರೈಲು ಸಂಚಾರ ಅವಧಿ ತಗ್ಗಲಿದ್ದು ಸಮಯ ಕೂಡ ಉಳಿತಾಯವಾಗುತ್ತೆ. ಇದರೊಂದಿಗೆ ಅತ್ಯುತ್ತಮ ಸಾರಿಗೆ ಸಾರ್ವಜನಿಕರಿಗೆ ಲಭ್ಯವಾಗುತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರ ನೇರ ರೈಲು ಮಾರ್ಗ ವ್ಯವಸ್ಥೆ ರೂಪಿಸಿ ನಿರ್ಮಿಸ್ತಾ ಇದೆ. ಹೀಗಾಗಿ ಈಗಾಗಲೇ ಈ ಯೋಜನೆಯ ಸಿವಿಲ್ ಮತ್ತು ಟ್ರ್ಯಾಕ್ ಕೆಲಸಗಳು ಭರದಿಂದ ಸಾಗ್ತಾ ಇದ್ದು ಈ ಮಾರ್ಗದಲ್ಲಿ ಸಿಗ್ನಲ್ ಮತ್ತು ದೂರ ಸಂಪರ್ಕ ಕೆಲಸಗಳನ್ನ ಇದೀಗ ಆರಂಭ ಮಾಡಿ ಟೆಂಡರ್ ಕರೆಯಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಅಂದುಕೊಂಡಂತೆ 2027ಕ್ಕೆ ಈ ಒಂದು ಯೋಜನೆಯ ಕಾಮಗಾರಿ ಮುಕ್ತಾಯಗೊಳ್ತು ಅಂತ ಹೇಳಿದ್ರೆ ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗುವುದು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ. ಧನ್ಯವಾದಗಳು.